ಕರ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪರಿಮಿತವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದವರಿಗೂ ಈ ದಿನ ಹೇರಳವಾಗಿ ಅನುಗ್ರಹಿಸೋಣವಾಗಲಿ. ಒದಗಿಸುವ ದೇವರ ಕುರಿತು ನಾವು ಈ ದಿನ ಹೃದಯಂಗಮ ಮಾತು ಎನ್ನುವಂಥ ಈ ವಾಕ್ಯ ಧ್ಯಾನದಲ್ಲಿ ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ನೆಹೆಮೀಯನ ಪುಸ್ತಕ 9ನೇ ಅಧ್ಯಾಯ 15ನೇ ವಚನ. ನೆಹೆಮೀಯನ ಪುಸ್ತಕ 9ನೇ ಅಧ್ಯಾಯ 15ನೆಯ ವಚನ. ಅವರು ಹಸಿದಾಗ ಆಕಾಶದಿಂದ ಆಹಾರವನ್ನು ಕೊಟ್ಟು, ಬಾಯಾರಿದಾಗ ಬಂಡೆಯೊಳಗಿಂದ ನೀರನ್ನು ಬರಮಾಡಿ, ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ನೀವು ಸೇರಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಿರಿ ಎಂದು ಅವರಿಗೆ ಆಜ್ಞಾಪಿಸಿದೆ. ಈ ದಿನದ ಈ ವಾಕ್ಯವನ್ನು ನಾವು ಗ್ರಹಿಸಲಿಕ್ಕೆ ಶಕ್ತರಾಗುವಂತೆ ದೇವರು ನಮ್ಮನ್ನು ಬಲಪಡಿಸಲಿ. ದೇವರ ಆತ್ಮನು ತಾನೇ ನಮಗೆ ಬೋಧಿಸಲಿ. ದೇವರು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ. ಆತ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ನಾವಿದಿನ ಓದಿದಂಥ ದೇವರ ವಾಕ್ಯದ ಭಾಗ ಇದು ಇಸ್ರಾಯೇಲರು ಐಗುಪ್ತದಿಂದ ಅಂದರೆ ಐಗುಪ್ತದ ದಾಸತ್ವದಿಂದ ಬಿಡುಗಡೆಯಾಗಿ ಅವರು 40 ವರ್ಷ ಅಡವಿಯ ಅನುಭವದಲ್ಲಿ ಅವರಿಗಾದ ಸಂಗತಿಗಳನ್ನು ತಿರುಗಿ ಎಷ್ಟೋ 100 ವರ್ಷಗಳ ನಂತರ, ಅಂದರೆ ಬಾಬೇಲಿನ ಸೆರೆಗೆ ಹೋಗಿದ್ದ ಯಹೂದ್ಯರು ಅಲ್ಲಿಂದ ಬಿಡುಗಡೆ ಹೊಂದಿ ಅವರಲ್ಲಿ ಕೆಲವರು ಹಿಂದಕ್ಕೆ ಬಂದಾಗ ಅವರಲ್ಲಿ ಕೆಲವು ಮಂದಿ ಅಂದರೆ ಸೇರಿ ದೇವರ ಮುಂದೆ ಪಾಪ ನಿವೇದನೆ ಮಾಡಿಕೊಂಡ ಸಂದರ್ಭದಲ್ಲಿ ಅವರು ಮಾಡಿದ ಪ್ರಾರ್ಥನೆಯನ್ನು ಈ 9ನೇ ಅಧ್ಯಾಯದಲ್ಲಿ, ನೆಹೆಮೀಯ 9ನೇ ಅಧ್ಯಾಯದಲ್ಲಿ ದಾಖಲೆಯಾಗಿ ಬರೆಯಲಾಗಿದೆ. ಆಗ ಅಲ್ಲಿ ಕೆಲವು ಮಂದಿ ಶಾಸ್ತ್ರಿಗಳು ಇವರುಗಳು ಜನರೆಲ್ಲರಿಗೆ ಕೇಳುವ ಹಾಗೆ ಅವರು ಜೋರಾಗಿ ದೇವರಿಗೆ ಮೊರೆ ಇಟ್ಟು ಅವರು ಪ್ರಾರ್ಥಿಸ್ತಾರೆ. ಆಗ ದೇವರನ್ನು ಸ್ತುತಿಸುತ್ತಾ, ದೇವರ ಸೃಷ್ಟಿ ಕಾರ್ಯಗಳನ್ನ ವರ್ಣಿಸ್ತಾ, ನಂತರದಲ್ಲಿ ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆ ಅಥವಾ ಪ್ರಮಾಣ, ಅದರ ಪ್ರಕಾರ ದೇವರು ಆತನನ್ನು ನಡೆಸಿದ ರೀತಿ, ನಂತರದಲ್ಲಿ ಇಸ್ರಾಯೇಲರು ಐಗುಪ್ತದಲ್ಲಿ ದಾಸತ್ವದಲ್ಲಿದ್ದು ಅಲ್ಲಿಂದ ಬಿಡುಗಡೆ ಆಗುವಾಗ ದೇವರು ಮಾಡಿದ ಮಹತ್ ಕಾರ್ಯಗಳು, ಕೆಂಪು ಸಮುದ್ರದಲ್ಲಿ ಮಾಡಿದ ಮಹತ್ ಕಾರ್ಯಗಳು, ನಂತರದಲ್ಲಿ ದೇವರವರಿಗೆ ಸಿನಾಯಿ ಬೆಟ್ಟದಲ್ಲಿ ಕೊಟ್ಟಂಥ ಧರ್ಮಶಾಸ್ತ್ರ ಕಟ್ಟಳೆಗಳು ಅಥವಾ ದೇವರವರಿಗೆ ಅನುಗ್ರಹಿಸಿದ ಆಜ್ಞೆಗಳು, ಹೀಗೆ ಎಲ್ಲ ಸಂಗತಿಗಳನ್ನ ಜ್ಞಾಪಕ ಮಾಡಿಕೊಂಡು ದೇವರವರನ್ನು ಹಗಲಿನಲ್ಲಿ ಮೇಘಸ್ತಂಭದಲ್ಲಿಯೂ ಇರುಳಿನಲ್ಲಿ ಅಗ್ನಿಸ್ತಂಭದಲ್ಲಿಯೂ ನಡೆಸಿದ ಈ ಸಂಗತಿಗಳನ್ನೆಲ್ಲ ಜ್ಞಾಪಿಸ್ತಾ ಒಂದೊಂದನ್ನೇ ಹೆಸರಿಸಿ ಹೇಳ್ತಾ ಮುಂದೆ ಇಲ್ಲಿ 15ನೇ ವಚನಕ್ಕೆ ಬರುವಾಗ ದೇವರು ಆ 40 ವರ್ಷ ಆ ಲಕ್ಷೋಪಲಕ್ಷ ಇಸ್ರಾಯೇಲರಿಗೆ, ಅಂದರೆ ಯಾಕೋಬನ ಕುಟುಂಬ ಸುಮಾರು 430 ವರ್ಷದ ಆರಂಭದಲ್ಲಿ, ಅಂದರೆ ಐಗುಪ್ತ ದೇಶಕ್ಕೆ ಹೋದ ಆರಂಭದಲ್ಲಿ ಅವರು 70 ಅಥವಾ ಕೆಲವು ಲೆಕ್ಕಗಳಲ್ಲಿ ಸ್ವಲ್ಪ ಅಧಿಕ ಮಂದಿ ಅವರು ಐಗುಪ್ತ ದೇಶವನ್ನು ಪ್ರವೇಶಿಸಿದರು. ಆದರೆ ಅಲ್ಲಿಂದ 430 ವರ್ಷ, ಆ 430 ವರ್ಷಗಳಲ್ಲಿ 400 ವರ್ಷ ದಾಸತ್ವ, 430 ವರ್ಷಗಳನ್ನ ದಾಟಿ ಹೊರಗೆ ಬರುವಾಗ ಈಗಾಗಲೇ ಅವರು ಲಕ್ಷೋಪಲಕ್ಷ ಜನಸಂಖ್ಯೆಯಲ್ಲಿದ್ದರು. ಅಂದರೆ ಹೆಚ್ಚು ಕಡಿಮೆ 25ರಿಂದ 30 ಲಕ್ಷದಷ್ಟು ದೊಡ್ಡ ಜನಕೂಟ. ಇಷ್ಟೂ ಜನರನ್ನು ದೇವರು, ಅದರಲ್ಲಿ ಸೈನ್ಯದ ಸಂಖ್ಯೆಯೇ 6 ಲಕ್ಷಕ್ಕಿಂತಲೂ ಅಧಿಕ, ಇಷ್ಟೂ ಜನರನ್ನು ದೇವರು ಅಡವಿಯಲ್ಲಿ ಪೋಷಿಸಿದ. ಹಾಗಾಗಿ ಇಲ್ಲಿ ಅದನ್ನು ಜ್ಞಾಪಿಸಿಕೊಳ್ತಾ ಭಕ್ತರು ಅಲ್ಲಿ ಮೊರೆ ಇಡುವಾಗ ಅವರು ಹಸಿದಾಗ ಆಕಾಶದಿಂದ ಆಹಾರವನ್ನು ಕೊಟ್ಟು, ಬಾಯಿರಿದಾಗ ಬಂಡೆಯೊಳಗಿಂದ ನೀರನ್ನು ಬರಮಾಡಿ,
ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ನೀವು ಸೇರಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಿರೆಂದು ಅವರಿಗೆ ಆಜ್ಞಾಪಿಸಿದೆ. ದೇವರು ಇವರಿಗೆ ಒದಗಿಸಿದ, ಪ್ರತಿದಿನ ಆಹಾರ ಕೊಟ್ಟ, ಪ್ರತಿದಿನ ಅವರಿಗೆ ನೀರು ಕೊಟ್ಟ, ಬಂಡೆಯೊಳಗಿಂದ ನೀರು ಕೊಟ್ಟ ಎಂಬುದಾಗಿ ಬರ್ತದೆ. ಅವರಿಗೆ ಆಕಾಶದಿಂದ ಆಹಾರ ಕೊಟ್ಟ ಎಂಬುದಾಗಿ ಬರ್ತದೆ. ಈ ದಿನ ನಾವು ಇಲ್ಲಿ ಒದಗಿಸುವ ದೇವರ ಕುರಿತು ಗ್ರಹಿಸಲಿಕ್ಕಿರುವಂಥ ವಿಶೇಷತೆ ಏನಂತ ಹೇಳಿದ್ರೆ, ದೇವರು ತನ್ನ ಜನರಿಗೆ ಪೋಷಿಸುವುದಕ್ಕಾಗಿ ಆತನು ಮಾಡಿರುವಂಥ ತೀರ್ಮಾನ, ಅಂದರೆ ಪ್ರತಿದಿನ ನಮಗೆ ಆಹಾರ ಕೊಡುವುದಕ್ಕಾಗಿ ಆತನು ಮಾಡಿರುವ ತೀರ್ಮಾನವನ್ನು ಆತನು ಹಿಂದೆಗೆಯುವ ದೇವರಲ್ಲ. ಹೀಗೆ ಒದಗಿಸುವ ದೇವರ ಕುರಿತಾಗಿ ಇವರು ಪ್ರಾರ್ಥಿಸುವಾಗ ತಿರುಗಿ ದೇವರು ಇದೇ ಆಹಾರವನ್ನು, ನೀರನ್ನು ಒದಗಿಸಿದನ್ನು 15ನೇ ವಚನದ ನಂತರ ತಿರುಗಿ 20ನೇ ವಚನದಲ್ಲಿ ಮರುಪ್ರಸ್ತಾಪ ಮಾಡ್ತಾರೆ. ಈ ಪಾಪ ನಿವೇದನೆಯ ಪ್ರಾರ್ಥನೆಯಲ್ಲಿ 15ನೇ ವಚನದಲ್ಲಿ ಮಾಡಿದ ಆ ಪ್ರಸ್ತಾಪಿಸಿದ ವಿಷಯವನ್ನು ತಿರುಗಿ 20ನೇ ವಚನದಲ್ಲಿಯೂ ಅದನ್ನು ಪ್ರಸ್ತಾಪಿಸ್ತಾರೆ. ಆದರೆ ಅದರ ನಡುವೆ ಅವರು ಬೇರೊಂದು ಸಂಗತಿಗಳನ್ನ ಮಾತನಾಡ್ತಾರೆ. 15 ಮತ್ತು 20ನೇ ವಚನಗಳ ನಡುವೆ ಬೇರೆ ವಿಷಯಗಳನ್ನ ಪ್ರಸ್ತಾಪಿಸ್ತಾರೆ. ಏನೆಂಬುದಾಗಿ ಹೇಳಿದರೆ, ಈ ರೀತಿ ದೇವರ ಪೋಷಣೆಯಲ್ಲಿ ಆ 40 ವರ್ಷ ಪೋಷಣೆ ಹೊಂದುತ್ತಿದ್ದ ಜನ ಈಗ ಅವರು ಗರ್ವಿಗಳಾದರು ಎಂಬುದಾಗಿ 16ನೇ ವಚನದಲ್ಲಿ ಬರ್ತದೆ. ಅವರು ಹಠ ಹಿಡಿದ್ರು ಎಂಬುದಾಗಿ ಬರ್ತದೆ. ಅವರು ಅವಿಧೇಯರಾದರು ಎಂಬುದಾಗಿ ಬರ್ತದೆ. ನಂತರದಲ್ಲಿ ಅವರು ದೇವರು ಮಾಡ್ತಿದ್ದಂಥ ಮಹತ್ಕಾರ್ಯಗಳನ್ನ ಮರೆತು ಬಿಟ್ರು ಎಂಬುದಾಗಿ ಬರ್ತದೆ. ಮತ್ತು ಅವರಿಗೆ ನಾಯಕನಾಗಿದ್ದ ಮೋಶೆಯ ಮಾತುಗಳನ್ನು ಕೇಳದೆ ಅವರಿಗೆ ಬೇರೊಬ್ಬ ನಾಯಕನು ಬೇಕೆಂಬುದಾಗಿ ನೇಮಿಸಿಕೊಂಡು ತಿರುಗಿ ಐಗುಪ್ತ ದೇಶಕ್ಕೆ ವಾಪಸ್ ಹಿಂದಕ್ಕೆ ಹೋಗ್ತೇನೆ ಅನ್ನುವಂಥ ಕೆಲವು ಬಂಡು ತೀರ್ಮಾನಗಳನ್ನ ಅವರು ಮಾಡ್ತಾರೆ. ನಂತರದಲ್ಲಿ ಅವರು ದೇವರನ್ನು ಬಿಟ್ಟು ವಿಗ್ರಹಗಳನ್ನು ಅವಲಂಬಿಸುವಂತೆ ತಮ್ಮ ಮನಸ್ಸುಗಳನ್ನ ಮಾಡ್ತಾರೆ. ಆದರೆ ಇವುಗಳ ನಡುವೆ ದೇವರವರ ಜೊತೆ ನಡ್ಕೊಂಡ ರೀತಿಯನ್ನು 17ನೇ ವಚನದಲ್ಲಿ ಹೇಳ್ತಾನೆ, ನೀನಾದರೂ ಪಾಪಗಳನ್ನು ಕ್ಷಮಿಸುವವನು, ಕನಿಕರ ದಯೆ ಉಳ್ಳವನು, ದೀರ್ಘಶಾಂತನು, ಕೃಪಾಳು ಆಗಿರುವ ದೇವರು, ನೀನು ಅವ್ರನ್ನ ಕೈ ಬಿಡಲಿಲ್ಲ. ಇಷ್ಟೆಲ್ಲ ಗರ್ವ, ಹಠ ಮತ್ತು ಅವಿಧೇಯತೆ ಇದನ್ನೆಲ್ಲ ಕಂಡರೂ ಸಹ ದೇವರು ತನ್ನ ಸ್ವಭಾವವನ್ನು ಬಿಡಲಿಲ್ಲ. ಆತನು ಅವರ ಪಾಪಗಳನ್ನ ಕ್ಷಮಿಸುವನು, ಕನಿಕರ ದಯೆ ಉಳ್ಳವನು, ದೀರ್ಘಶಾಂತನು, ಕೃಪಾಳು. ಎಂಥ ಅದ್ಭುತವಾದ ಮಾತುಗಳು. ದೇವರು ಹೀಗೆ ಅವರ ಜೊತೆಗಿದ್ದ ಅವ್ರನ್ನ ಕೈ ಬಿಡಲಿಲ್ಲ ಎಂಬುದಾಗಿ ಬರ್ತದೆ. ಪ್ರಿಯರೇ, ಈ ದಿನವೂ ನಮ್ಮ ಅನುಭವ ಇದುವೆ. ನಾವೆಷ್ಟೋ ವಿಧದಲ್ಲಿ ಹಠವಾದಿಗಳೇ, ಅವಿಧೇಯರೇ, ದೇವರ ಮಾತನ್ನು ಕೇಳದವರೇ, ನಾವು ಗರ್ವಿಗಳೇ. ಆದರೂ ದೇವರು ಒಂದು ದಿನವೂ ನಮಗೆ ಊಟ ಕೊಡುವುದನ್ನು ನಿಲ್ಲಿಸಲಿಲ್ಲ. ನಮ್ಮನ್ನು ಪೋಷಿಸ್ತಲೇ ಇದ್ದಾನೆ. ಕಾರಣ ಆತನು ತನ್ನ ಸ್ವಭಾವದಲ್ಲಿ ಕ್ಷಮಿಸುವನು, ಕನಿಕರ ದಯೆಯುಳ್ಳ ದೇವರು. ಆತನು ದೀರ್ಘ ಶಾಂತಿ, ಕೃಪೆಯಿಂದ ನಮ್ಮನ್ನು ತುಂಬಿಸುವ ಆತನು. ಮತ್ತೆ ಮುಂದೆ ಬರ್ತದೆ, ಅವರು ವಿಗ್ರಹಗಳನ್ನ ಮಾಡಿಕೊಂಡಾಗಲೂ ದೇವರು ಅಲ್ಲಿ ಮತ್ತೆ 18ನೇ ವಚನದಲ್ಲಿ ತಿರುಗಿ ಹೇಳ್ತಾನೆ, ಅವ್ರು ವಿಗ್ರಹ ಮಾಡಿಕೊಂಡಾಗ ದೇವರು ಅವ್ರನ್ನ ಅಸಡ್ಡೆ ಮಾಡದೆ ಅಲ್ಲಿಯೂ ಅವರನ್ನು ಕರುಣಾನಿಧಿಯಾದ ದೇವರು ಅವ್ರನ್ನ ಕೈ ಬಿಡಲಿಲ್ಲ ಎಂಬುದಾಗಿ ಹೇಳ್ತಾನೆ. ಇದ್ರ ಜೊತೆಗೆ 19ನೇ ವಚನದಲ್ಲಿ ತಿರುಗಿ ಮರುಪ್ರಸ್ತಾಪದಲ್ಲಿ ಅವರು ಹೇಳ್ತಾನೆ, ಹೇಗೆ ಹಗಲಿನಲ್ಲಿ ದೇವರು ಮೇಘಸ್ತಂಭ, ಇರುಳಿನಲ್ಲಿ ಅವರಿಗೆ ಅಗ್ನಿಸ್ತಂಭ ಅನುಗ್ರಹಿಸಿ ಅವರಿಗೆ ದಾರಿ ತೋರಿಸ್ತಾನೆ. ಹಗಲಿನಲ್ಲಿ ಇರುಳಿನಲ್ಲಿ ದೇವರವರಿಗೆ ದಾರಿ ತೋರಿಸ್ತಾನೆ. ದಾರಿ ತೋರಿಸ್ತಾ 20ನೇ ವಚನಕ್ಕೆ ಬರುವಾಗ ಮತ್ತೆ ಅದೇ ಪ್ರಸ್ತಾಪ ತರ್ತಾನೆ. 20ನೇ ವಚನದಲ್ಲಿ ದೇವರು ಒದಗಿಸುವಂಥ ಇನ್ನೂ ವಿಶೇಷವಾದ ಇನ್ನೊಂದು ಸಂಗತಿಗೆ ಬರೋಣ. ಅಲ್ಲಿ ಆತನು ಹೇಳ್ತಾನೆ, ಅವರಿಗೆ ಉಪದೇಶಿಸಲು ನಿನ್ನ ಒಳ್ಳೆಯ ಆತ್ಮನನ್ನು ಕೊಟ್ಟು ಈಗ ಎಲ್ಲ ವಿಧವಾಗಿ ಅನುಗ್ರಹಿಸಿದ ಸಂಗತಿಗಳೊಳಗೆ ಇನ್ನೊಂದು ಸಂಗತಿಯನ್ನು ಅಲ್ಲಿ ಜ್ಞಾಪಿಸಿಕೊಳ್ತಿದ್ದಾರೆ. ಪಾಪ ನಿವೇದನೆಯಲ್ಲಿ ದೇವರವರಿಗೆ ಆಹಾರವನ್ನು, ನೀರನ್ನು ಮತ್ತು ಅಗ್ನಿಸ್ತಂಭ, ಮೇಘಸ್ತಂಭ ಇರ್ತ ಈ ಸಂಗತಿಗಳನ್ನ ಮಾತ್ರ ಕೊಡಲಿಲ್ಲ, ಅವ್ರಿಗೆ ಉಪದೇಶಿಸಲಿಕ್ಕೆ ಒಳ್ಳೆ ಆತ್ಮನನ್ನು ಕೊಟ್ಟ. ಪ್ರೇರೆ, ಈ ದಿನವೂ ನಮ್ಮೆಲ್ಲ ಕೆಟ್ಟತನದ ನಡುವೆ ನಾವು ಆತನನ್ನು ಅರಿಯದೆ ದೇವರನ್ನು ಲೆಕ್ಕಿಸದೇ ಇದ್ದಾಗ್ಯೂ ದೇವರು ತನ್ನ ಒಳ್ಳೆ ಆತ್ಮನ ಮೂಲಕ ನಮ್ಮೊಂದಿಗೆ ಮಾತನಾಡ್ತಲೇ ಇದ್ದಾನೆ. ಯಾವುದು ಸರಿ, ಯಾವುದು ತಪ್ಪು, ದೇವರ ನೀತಿ ಯಾವುದು, ದೇವರಿಗೆ ಇಷ್ಟವಿಲ್ಲದಂಥ ಅನೀತಿ ಯಾವುದು ನಮ್ಮ ನಡವಳಿಕೆಯಲ್ಲಿ ದೇವರಿಗೆ ಮೆಚ್ಚುಗೆ ಆದದ್ದು, ಯಾವುದು ನಮ್ಮ ನಡವಳಿಕೆಯಲ್ಲಿ ದೇವರಿಗೆ ಮೆಚ್ಚುಗೆ ಆಗದಿರುವಂಥದ್ದು, ಇದನ್ನು ತನ್ನ ಒಳ್ಳೆ ಆತ್ಮನ ಮೂಲಕ ಮಾತನಾಡ್ತಲೇ ಇದ್ದಾನೆ. ಮತ್ತು ಒಳ್ಳೆ ಆತ್ಮನ ಕೊಟ್ಟ ಮೇಲೆ ಅವರ ಬಾಯಿಂದ ಮನ್ನವನ್ನು ಹಿಂದೆಗಿಲಿಲ್ಲ. ದೇವರು ನಮ್ಮ ಬಾಯಿಗೆ ಕೊಟ್ಟ ಆಹಾರವನ್ನು ನಮ್ಮಿಂದ ಕಿತ್ತುಕೊಳ್ಳಲಿಲ್ಲ, ಹಿಂದಕ್ಕೆ ತೆಗಿಲಿಲ್ಲ. ಮತ್ತು ನಾವು ಬಾಯಿರಿದಾಗ
ನಮಗೆ ನೀರನ್ನು ಕೊಟ್ಟ. ಮತ್ತು ಅವರ ಕುರಿತಲ್ಲಿ ಬರೆದದ್ದು 21ನೇ ವಚನದಲ್ಲಿ 40 ವರ್ಷ ಅವರನ್ನ ಅರಣ್ಯದಲ್ಲಿ ಸಾಕುತ್ತಾ ಇದ್ದೆ, ಅವರಿಗೆ ಯಾವ ಕೊರತೆ ಆಗಲಿಲ್ಲ, ಅವರ ಬಟ್ಟೆಗಳು ಜೀರ್ಣವಾಗಲಿಲ್ಲ, ಕಾಲುಗಳು ಬಾತು ಹೋಗಲಿಲ್ಲ. ಕೊರತೆ ಆಗದಂತೆ ನಡೆಸಿದ್ದಾನೆ. ಬಟ್ಟೆಗಳು ಹಾಳಾಗದಾಗೆ ಜೀರ್ಣವಾಗದಾಗೆ ನಡೆಸಿದ್ದಾನೆ. ಅವರ ಕಾಲುಗಳು ಬಾತು ಹೋಗದ ಹಾಗೆ, ನಡೆದು ಬಾತು ಹೋಗದ ಹಾಗೆ ನಡೆಸಿದ್ದಾನೆ. ಪ್ರಿಯರೇ, ಇದು ದೇವರ ಕನಿಕರ, ಇದು ದೇವರ ವಿಶೇಷವಾದ ಕೃಪೆ. ಒದಗಿಸುವ ದೇವರು. ನಾವೆಷ್ಟೇ ಅವಿಧೇಯರಾದರೂ, ಆತನನ್ನು ಮರೆತ ಸ್ಥಿತಿಯಲ್ಲಿದ್ದರೂ ತಾನು ನಮಗೆ ನಮ್ಮ ಅನುದಿನದ ಅಗತ್ಯತೆಗಳನ್ನ ಒದಗಿಸ್ತಲೇ ಇದ್ದಾನಲ್ಲ. ಪ್ರಿಯರೇ, ಆತನ ಕಡೆಗೆ ನಾವು ತಿರುಗಲೇಬೇಕು. ನಮ್ಮನ್ನು ಉಪದೇಶಿಸೋದಕ್ಕೆ ಆತ ನಮಗೆ ಈ ನಮ್ಮ ದೈನಂದಿನ ಅಗತ್ಯತೆ ಮಾತ್ರವಲ್ಲ, ನಾವು ತಿರುಗಿ ಆತನನ್ನು ಅರಿತು ಆತನ ರಕ್ಷಣೆಯಲ್ಲಿ ಸೇರುವುದಕ್ಕಾಗಿ, ಆತನ ಐಕ್ಯತೆಯಲ್ಲಿ, ಆತನ ನಿತ್ಯ ಜೀವನದಲ್ಲಿ ಸೇರೋದಕ್ಕಾಗಿ ಆತನ ಒಳ್ಳೆಯ ಆತ್ಮನ ಮೂಲಕ ಮಾತನಾಡ್ತಲೇ ಇದ್ದಾನೆ. ಪ್ರೇರೆ, ಈ ಅನುಭವದಲ್ಲಿ ನಾವು ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಗರ್ವಿಷ್ಠರಾದ ನಾವು ಆತನ ಮುಂದೆ ತಗ್ಗಿಸಿಕೊಳ್ಳೋದಕ್ಕೆ ಒಪ್ಪಿಸಿಕೊಡೋಣ. ಹಠಮಾರಿಗಳಾದ ನಾವು ನಮ್ಮ ಬೊಗ್ಗದ ಕುತ್ತಿಗೆ ಅಥವಾ ನಮ್ಮ ದೇವರಿಗಾಗಿ ನಮ್ಮ ಕಿವಿಗಳನ್ನ ಮುಚ್ಚಿಕೊಂಡಿದ್ದರೋ ಅದನ್ನು ತೆರೆದು ಆತನು ಏನು ಹೇಳ್ತಾನೋ ಕೇಳುವುದಕ್ಕೆ ತಗ್ಗಿಸಿಕೊಳ್ಳೋಣ. ಅವಿಧೇಯರಾಗುವಂತ ನಾವು ಆತನಿಗೆ ವಿಧೇಯರಾಗುವುದು, ಆತನ ಆಜ್ಞೆಗಳನ್ನು ಕೇಳಿ ವಿಧೇಯರಾಗುವುದಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡೋಣ. ಆತನ ಮುಂದೆ ಆತನು ಒದಗಿಸ್ತಿರುವಂಥ ದೇವರಿಗೆ ನಾವು ಕೃತಜ್ಞತೆಯುಳ್ಳವರಾಗಿ ಕಾಣಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ದೇವರೇ, ಗರ್ವಿಷ್ಠರು, ಹಠಮಾರಿಗಳು, ಅವಿಧೇಯರು, ನಿನ್ನಿಂದ ಪೋಷಣೆ ಹೊಂದುತ್ತಿರುವಾಗಲೇ ನಿನ್ನನ್ನು ಮರೆತು ಬಿಟ್ಟು ದೇವರಲ್ಲದವುಗಳನ್ನ ದೇವರೆಂಬುದಾಗಿ ಹೇಳಿ ನಿನ್ನನ್ನು ಪದೇ ಪದೇ ರೇಗಿಸ್ತಿರುವಂಥ ನಮಗೋ ನೀನು ಕನಿಕರುಳ್ಳ ದೇವರಾಗಿದೆಯಲ್ಲ, ನಮ್ಮನ್ನು ಕ್ಷಮಿಸುವಂಥ ದೇವರಾಗಿದೆಯಲ್ಲ, ನೀನು ದಯಾಳುವಾಗಿದೆಯಲ್ಲ, ಕೃಪಾಳುವಾಗಿದೆಯಲ್ಲ ಸ್ವಾಮಿ. ಕರ್ತನೆ, ನೀನು ನಮ್ಮ ವಿಷಯದಲ್ಲಿ ದೀರ್ಘಶಾಂತನಾಗಿದೆಯಲ್ಲ. ನಮ್ಮನ್ನು ನೀನು ಅಸಡ್ಡೆ ಮಾಡಲಿಲ್ಲಪ್ಪ. ನೀನು ನಮ್ಮನ್ನು ಅಸಡ್ಡೆ ಮಾಡಲಿಲ್ಲ. ನೀನು ನಮ್ಮನ್ನು ಕೈ ಬಿಡಲೇ ಇಲ್ಲ. ದೇವರೇ, ನಮ್ಮನ್ನು ದಯಮಾಡಿ ನಮ್ಮ ಹೃದಯವನ್ನು ಇಂಥ ಘೋರ ಸ್ಥಿತಿಯಿಂದ ತಪ್ಪಿಸಿ ಕಾಪಾಡು ಸ್ವಾಮಿ. ಕರುಣಾನಿಧಿಯಾದ ದೇವರೇ, ಕ್ಷಮಿಸುವ ದೇವರೇ, ದೀರ್ಘಶಾಂತನು, ಕೃಪಾಳುವು, ದಯೆ, ಉಪಕಾರವುಳ್ಳ ದೇವರೇ, ನಿನ್ನನ್ನು ನಾವು ಗುರುತಿಸಿ ನಿನ್ನನ್ನು ಯೋಗ್ಯ ರೀತಿಯಲ್ಲಿ ಸನ್ಮಾನಿಸುವಂತೆ ಕೃಪೆ ಕೊಡು. ನಾವು ನಿನಗೆ ವಿಮುಖರಾದರೂ ನೀನು ನಮಗೆ ವಿಮುಖನಾಗದೆ ನಮಗೆ ಅಭಿಮುಖನಾಗಿ ನಮ್ಮ ವಿಷಯದಲ್ಲಿ ನೀನು ತೋರುತ್ತಿರುವಂಥ ಕರುಣೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಹೃದಯಕ್ಕಾಗಿ ನಾವು ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಕರ್ತನೆ, ನಿನ್ನನ್ನು ನಾವು ಇನ್ನೂ ವೇದನೆ ಪಡಿಸದೆ ನಿನಗೆ ಯಾವಾಗಲೂ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸಲಿಕ್ಕಾಗುವಂತೆ ನಮ್ಮ ಹೃದಯಗಳನ್ನ ಆಶೀರ್ವದಿಸು. ಕರ್ತನೆ, ಈ ರೀತಿ ಮಾನಸಾಂತರ ಹೊಂದುವ ಪ್ರತಿಯೊಬ್ಬೊಬ್ಬರನ್ನು ಕನಿಕರಿಸು ಸ್ವಾಮಿ. ನಮ್ಮ ಹೃದಯಗಳಲ್ಲಿ ನಿನಗೆ ಸ್ತುತಿ ಸ್ತೋತ್ರಗಳು ಹೆಚ್ಚೆಚ್ಚಾಗಿ ಏರ್ಪಡಲಿ. ಇದರಿಂದ ನಿನಗೆ ಮಹಿಮೆ ಉಂಟಾಗಲಿ. ಕರ್ತನೆ, ಈ ಪ್ರಿಯರನ್ನು ಕನಿಕರಿಸಿ ಆಶೀರ್ವದಿಸು. ಇವರಿಗಿರುವಂಥ ಹೋರಾಟಗಳಿಂದ ಇವರಿಗೆ ಬಿಡುಗಡೆ ಕೊಡು. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ ಹೇಳ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.